ಸೊ ಫ್ರೆಂಡ್ಸ್, ಮೊದಲನೇ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಗೈಸ್, ಇನ್ನೂ IPL ಸ್ಟಾರ್ಟ್ ಆಗಲು ಕೇವಲ ಒಂದೇ ದಿನ ಅಷ್ಟೇ ಬಾಕಿ ಇದೆ. ಮತ್ತು ನಮಗೆ ಮೊದಲ ಮ್ಯಾಚ್ RCB ಮತ್ತು ಕೋಲ್ಕತ್ತಾದ ನಡುವೆ ನೋಡಲಿಕ್ಕೆ ಸಿಗಲಿದೆ. ಹಾಗಾಗಿ ನಾವು ಇಂದಿನ ಈ ವಿಡಿಯೋದಲ್ಲಿ IPL 2025ರ ಮೊದಲ ಮ್ಯಾಚ್ ಅಂದರೆ RCB ಮತ್ತು KKRನ ಪಂದ್ಯದ ಪ್ರಿವ್ಯೂ ಮಾಡಲಿಕ್ಕೆ ಇದ್ದೇವೆ. ಸೊ ಇಂದಿನ ಈ ವಿಡಿಯೋನ ನೋಡೋಣ, ನಮಗೆ ಈ ಎರಡು ತಂಡಗಳ ಮಧ್ಯೆ ಯಾವ ತಂಡ ಹೆಚ್ಚು ಬಲಾಢ್ಯವಾಗಿ ಕಾಣಿಸ್ತಾ ಇದೆ ಅಂತ, ಅಂದರೆ ಮೊದಲ ಮ್ಯಾಚನ್ನು ಯಾರು ಗೆಲ್ಲಬಹುದಂತ. ಸೊ ಗೈಸ್, ಇನ್ನೂ ತಡ ಮಾಡಿದ್ರೆ ಬೇಗನೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ KKR ವರ್ಸಸ್ RCB ಮೊದಲ ಮ್ಯಾಚ್ ಈಡನ್ ಗಾರ್ಡನ್ಸ್ ಅಲ್ಲಿ ನಡೆಯಲಿದೆ. ಸೊ ಹಾಗಾಗಿ ಈ ಮ್ಯಾಚ್ ಈಡನ್ ಗಾರ್ಡನ್ಸ್ ಅಲ್ಲಿ ಇರುವುದರಿಂದ ನಾವು ಇಲ್ಲಿ ರನ್ಗಳ ಸೂರ್ಯಮರಣೆ ಹರಿಯಬಹುದು ಎಂದು ಹೇಳಬಹುದು. ಯಾಕಂದರೆ ಈಡನ್ ಗಾರ್ಡನ್ ಮೋಸ್ಟ್ ಪ್ರಾಬಬ್ಲಿ ಒಂದು ಬ್ಯಾಟಿಂಗ್ ಪಿಚ್ ಆಗಿ ಇರುತ್ತೆ. ಸೊ ಹಾಗಾಗಿ ನಾವು ಈ ಮ್ಯಾಚಲ್ಲಿ ತುಂಬ ರನ್ಸನ್ನು ನಿರೀಕ್ಷೆ ಮಾಡಬಹುದು. ಹಾಗೆಯೇ RCB ಮತ್ತು KKR IPL ಇತಿಹಾಸದಲ್ಲಿ ಒಟ್ಟು 34 ಮ್ಯಾಚಸನ್ನು ಆಡಿದೆ. ಅದರಲ್ಲಿ 14 ಮ್ಯಾಚನ್ನು RCB ಗೆದ್ದರೆ 20 ಮ್ಯಾಚನ್ನು KKR ಗೆದ್ದಿದೆ. ಅಂದರೆ ಇಬ್ಬರ ಮುಖಾಮುಖಿಯಲ್ಲಿ KKR RCBಗಿಂತ ಹೆಚ್ಚು ಮ್ಯಾಚನ್ನು ಗೆದ್ದಿದೆ. ಅಷ್ಟೇ ಅಲ್ಲದೆ ಒಂದು ಸಾರಿ RCB KKR ಮುಂದೆನೇ 49 ರನ್ಸ್ಗೆ ಆಲ್ ಔಟ್ ಕೂಡ ಆಗಿತ್ತು. ಇದು ಇವತ್ತಿಗೊಂದು ರೆಕಾರ್ಡ್ ಆಗಿ ಇದೆ. ಆದರೆ ನಾವು ಇದರ ಬಗ್ಗೆ ಹೆಚ್ಚು ತಲೆಗೆಡಿಸುವ ಅಗತ್ಯವಿಲ್ಲ, ಯಾಕೆಂದರೆ ಇದೆಲ್ಲ ಮುಗಿದೋಗಿರುವ ಘಟನೆ. ನಾವು ಕೇವಲ IPL 2025ರ ಬಗ್ಗೆ ಮಾತಾಡುವ. ಸೊ ಮೊದಲು ನಾವು 7 ತಂಡಗಳ ಪ್ಲೇಯಿಂಗ್ ಇರೋಣ ನೋಡೋಣ. ನಮಗೆ ಈ ಸಲ IPL 2020ರ ಮೊದಲ ಮ್ಯಾಚಿಗೆ RCB ತಂಡದ ಪ್ಲೇಯಿಂಗ್ 11 ಮೋಸ್ಟ್ ಪ್ರಾಬಬ್ಲಿ ಈಗೇನೆ ಇರುತ್ತೆ. ಸೊ ಇಲ್ಲಿ ನಮಗೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟರ್ ಓಪನಿಂಗ್ ಮಾಡುತ್ತಾ ನೋಡಿ ಸಿಗ್ತಾರೆ. ಇದರ ನಂತರ ನಂಬರ್ 3ಯಲ್ಲಿ ದೇವದತ್ ಪಡಿಕ್ಕಲ್, ನಂಬರ್ 4ರಲ್ಲಿ ರಜತ್ ಪಟಿದಾರ್, ನಂಬರ್ 5ಯಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್, ಇದರ ನಂತರ 6ರಲ್ಲಿ ಟಿಮ್ ಡೇವಿಡ್, 7ರಲ್ಲಿ ಕೃಣಾಲ್ ಪಾಂಡ್ಯ. ಇದರ ನಂತರ ನಮ್ಮ ತಂಡದ 3 ಫಾಸ್ಟ್ ಬೌಲರ್ಸ್ ಅಂದರೆ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಮತ್ತು ಜಾಸ್ ಹೇಜಲ್ವುಡ್. ಇಲ್ಲಿ ಜಾಸ್ ಹೇಜಲ್ವುಡ್ ಅವರು ಮೋಸ್ಟ್ ಪ್ರಾಬಬ್ಲಿ ಇಂಜುರಿಯ ಕನ್ಸರ್ನಿಂದ ಈ ಮೊದಲ ಮ್ಯಾಚನ್ನು ಆಡೋದಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾದರೆ ಇಲ್ಲಿ RCB ಬೇಕಾದರೆ ಇವರ ಬದಲಿಗೆ ರೊಮಾರಿ ಶೆಪರ್ಡ್, ನುವನ್ ತುಸಾರ ಅಥವಾ ಲುಂಗಿಯಂಗಿಡಿಯಲ್ಲಿ ಯಾರನ್ನು ಒಬ್ಬರನ್ನು ಆಟಾಡಿಸಬಹುದು. ಇದರ ನಂತರ ನಂಬರ್ 2ರಲ್ಲಿ ನಮಗೆ RCB ತಂಡದ ಕಡೆಯಿಂದ ಸ್ಪಿನ್ನರ್ ಸುಯೇಶ್ ಶರ್ಮಾ ನೋಡಲಿ ಸಿಗ್ತಾರೆ. ಸೊ ಇದು ಬಂದ್ಬಿಟ್ಟು ಫ್ರೆಂಡ್ಸ್ RCBಯ ಪ್ಲೇಯಿಂಗ್ 11. ನಂತರ ನಾವಿಲ್ಲಿ RCBಯ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡೋದಾದರೆ ಅದು ನಮಗೆ ಮೋಸ್ಟ್ ಪ್ರಾಬಬ್ಲಿ ಮನೋಜ್ ಬಾಂಡಗೆ ಅಥವಾ ಸ್ವಪ್ನಿಲ್ ಸಿಂಗ್ ನೋಡಲಿಕ್ಕೆ ಸಿಗಬಹುದು. ಸೊ ಇದು ಬಂದ್ಬಿಟ್ಟು RCB ಪ್ಲೇಯಿಂಗ್ 11. ಇನ್ನೊಂದು ಕಡೆ KKR ಪ್ಲೇಯಿಂಗ್ ನೋಡೋದಾದ್ರೆ ನಮಗೆ ಇಲ್ಲಿ ಓಪನಿಂಗ್ ಮಾಡಿದ ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನಾರಾಯಣ್ ನೋಡಲಿಕ್ಕೆ ಸಿಗ್ತಾರೆ. ಇಬ್ಬರು ಒಂದು ಡಿಸ್ಟ್ರಕ್ಟಿವ್ ಓಪನರ್ಸ್. ಇದರ ನಂತರ ನಂಬರ್ 3ಯಲ್ಲಿ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ನಂಬರ್ 4ರಲ್ಲಿ ಅಂಕುರ್ ರಘುವಂಶಿ, ನಂಬರ್ 5ಯಲ್ಲಿ ವೆಂಕಟೇಶ್ ಅಯ್ಯರ್, ನಂಬರ್ 6ರಲ್ಲಿ ಫಿನಿಶರ್ ರಿಂಕು ಸಿಂಗ್, ನಂಬರ್ 7ರಲ್ಲಿ ಆಂಡ್ರೆ ರಸಲ್, ನಂಬರ್ 8ರಲ್ಲಿ ರಮನ್ದೀಪ್ ಸಿಂಗ್, ನಂಬರ್ 9ರಲ್ಲಿ ಅಶ್ರಿತ್ ರಾಣಾ, ನಂಬರ್ 10ನಲ್ಲಿ ಆಂಡ್ರಿಸ್ ನೋಕಿಯಾ ಮತ್ತು ನಂಬರ್ 11ರಲ್ಲಿ ವರುಣ್ ಚಕ್ರವರ್ತಿ. ಮತ್ತು ಇವರು ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ವೈಭವ್ ಅರೋರಾನ್ನು ಯೂಸ್ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ಇಲ್ಲಿ ಎರಡೂ ತಂಡದ ಪ್ಲೇಯಿಂಗ್ 11. ಸೊ ಇಲ್ಲಿ ನಾವು ನೋಡೋದಾದರೆ ನಮಗೆ ಎರಡೂ ತಂಡದ ಬ್ಯಾಟಿಂಗ್ ತುಂಬಾ ಪವರ್ಫುಲ್ ಆಗಿ ಕಾಣಿಸ್ತಾ ಇದೆ. ಯಾಕೆಂದರೆ ನಮಗೆ ಎರಡೂ ತಂಡದಲ್ಲಿ ಪವರ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ಸ್ ನೋಡಲಿ ಸಿಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎರಡೂ ತಂಡದ ಫಾಸ್ಟ್ ಬಾಲಿಂಗ್ ನೋಡೋದಾದರೆ ಇಲ್ಲಿ ನಮಗೆ KKRಗಿಂತ RCB ಫಾಸ್ಟ್ ಬಾಲಿಂಗ್ ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದೆ. ಆದರೆ ಅದೇ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದರೆ ಇಲ್ಲಿ RCB ಬಳಿ ಅಷ್ಟೇನು ಉತ್ತಮವಾದ ಸ್ಪಿನ್ನರ್ಸ್ ಇಲ್ಲ. ಆದರೆ KKR ಬಳಿ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಅಂತಹ ಇಬ್ಬರು ಬೆಸ್ಟ್ ಮಿಸ್ಟ್ರಿ ಸ್ಪಿನ್ನರ್ಸ್ ಇದ್ದಾರೆ. ಮತ್ತು ಸುನಿಲ್ ನಾರಾಯಣ್ ಯಾವಾಗಲೂ RCBಯನ್ನು ಕಂಡಾಗ ಇವರ ಬೆಸ್ಟ್ ಹೊರಗೆ ಬರುತ್ತೆ. ಅದು ಬ್ಯಾಟಿಂಗ್ನಿಂದಲೇ ಆಗಲ್ಲ ಅಥವಾ ಬೌಲಿಂಗ್ನಿಂದಲೇ. ಇವರು ಯಾವತ್ತು RCBಯನ್ನು ಚಚ್ಚಿ ಬಿಸಾಡುತ್ತಾರೆ. ಸೊ ಹಾಗಾಗಿ ಇಲ್ಲಿ RCB ತಂಡಕ್ಕೆ ಒಂದು ದೊಡ್ಡ ಥ್ರೆಟ್ ಏನಪ್ಪ ಅಂದರೆ ಅದು ಸ್ಪಿನ್ನಿಂಗ್ ಮತ್ತು ಸುನಿಲ್ ನಾರಾಯಣ್. ಮತ್ತೆ ಇಲ್ಲಿ RCB KKRನ ಫಾಸ್ಟ್ ಬೌಲಿಂಗ್ ಬಗ್ಗೆ ಏನೂ ತಲೆ ಕೆಡಿಸುವ ಅಗತ್ಯವಿಲ್ಲ. ಯಾಕೆಂದರೆ KKR ಬಳಿ ಕೂಡ ಅಷ್ಟೇನು ಉತ್ತಮವಾದ ಪೇಸ್ ಅಟ್ಯಾಕ್ ಇಲ್ಲ. KKR ಬಳಿ ಇರೋ ಪೇಸ್ ಅಟ್ಯಾಕನ್ನು ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಆರಾಮದಲ್ಲಿ ಆಟ ಆಡುತ್ತಾರೆ. ಆದರೆ ಅವರಿಗೆ ಒಂದು ದೊಡ್ಡ ಥ್ರೆಟ್ ಯಾರಪ್ಪ ಅಂದರೆ ಅದು ಸ್ಪಿನ್ನರ್ಸ್. ಸೊ ಹಾಗಾಗಿ ಇಲ್ಲಿ RCB ತಂಡ KKRನ ಸ್ಪಿನ್ನರ್ಸನ್ನು ನೋಡಿ ಆಡಬೇಕಾಗುತ್ತದೆ ಮತ್ತು ಇವರು ಫಾಸ್ಟ್ ಬೌಲರ್ಸ್ಗೆ ಅಟ್ಯಾಕಿಂಗ್ ಆಗಿ ಬ್ಯಾಟಿಂಗ್ ಮಾಡಬೇಕಾಗುತ್ತದೆ. ಆದರೆ ನಮ್ಮ ಬಳಿ ರಜತ್ ಪಟಿದಾರ್ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಅಂತ ಇಬ್ಬರು ಬೆಸ್ಟ್ ಸ್ಪಿನ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಇವರು ಸ್ಪಿನ್ನರ್ಸ್ಗೆ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ನಮಗೆ KKR ಕಡೆಯಿಂದ ಆಂಡ್ರೆ ರಸಲ್ ಅವರು ಕೂಡ ಒಂದು ದೊಡ್ಡ ಥ್ರೆಟ್. ಯಾಕೆಂದರೆ ಆಂಡ್ರೆ ರಸಲ್ ಅವರು ಕೂಡ RCB ಬಂದಾಗ ಉತ್ತಮವಾಗಿ ಬ್ಯಾಟಿಂಗ್ ಆಡ್ತಾರೆ. ಸೊ ಇವರನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಬೇಕಾಗುತ್ತದೆ. ಆದರೆ RCB ಬ್ಯಾಟಿಂಗ್ ಕೂಡ ತುಂಬಾ ಉತ್ತಮವಾಗಿದೆ. ನನಗನ್ನಿಸೋದು ಏನಪ್ಪ ಅಂದರೆ RCBಯ ಬ್ಯಾಟಿಂಗ್ ಈ ಬೌಲಿಂಗ್ ಲೈನಪ್ಪನ್ನು ಆರಾಮದಲ್ಲಿ ಆಡುತ್ತಂತ.
ಆದರೆ ಆರ್ ಸಿ ಬಿ ಬೌಲಿಂಗ್ ಅಲ್ಲಿ ಕೂಡ ಅಷ್ಟೇನು ದಮ್ಮಿಲ್ಲ. ಆರ್ ಸಿ ಬಿ ಸ್ಪಿನ್ ಬೌಲಿಂಗ್ ತುಂಬಾನೇ ವೀಕ್ ಆಗಿದೆ. ಆದರೆ ಇಲ್ಲಿ ನನಗೆ ಆರ್ ಸಿ ಬಿಯ ಫಾಸ್ಟ್ ಬೌಲಿಂಗ್ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ಆರ್ ಸಿ ಬಿ ಫಾಸ್ಟ್ ಬೌಲಿಂಗ್ ಅಲ್ಲಿ ಉತ್ತಮವಾದ ಬೌಲರ್ಸ್ ಇದ್ದಾರೆ. ಸೊ ಈಗ ನಾವಿಲ್ಲಿ ಅಂತಿಮವಾಗಿ ಈ ಪಂದ್ಯವನ್ನು ಯಾರು ಗೆಲ್ಲಬಹುದೆಂದು ನೋಡೋದಾದರೆ ಸೊ ಇಲ್ಲಿ KKR ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಯಾಕಂದ್ರೆ KKR ಬಳಿ ಉತ್ತಮವಾದ ಸ್ಪಿನ್ ಅಟ್ಯಾಕ್ ಮತ್ತು ಬ್ಯಾಟಿಂಗ್ ಇದೆ. ಸೊ ಹಾಗಾಗಿ ಇಲ್ಲಿ ಆರ್ ಸಿ ಬಿಗೆ ಕಷ್ಟ ಆಗಬಹುದು. ಆದರೆ ನಮಗೆಲ್ಲರಿಗೆ ಆರ್ ಸಿ ಬಿ ಸಮತೆ ಏನು ಅಂತ ಉತ್ತಮವಾಗಿ ಗೊತ್ತು. ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂದ್ರೆ ಇಲ್ಲಿ ಆರ್ ಸಿ ಬಿ ಏನಾದರೂ KKR ಸ್ಪಿನ್ನರ್ಸ್ ಅನ್ನು ಉತ್ತಮವಾಗಿ ಆಡಿ KKR ಸುನಿಲ್ ನಾರಾಯಣ್ ಮತ್ತು ಆಂಧ್ರ ನಸಲ್ ಅವರ ವಿಕೆಟ್ ಅನ್ನು ತೆಗೆದರೆ ಆರ್ ಸಿ ಬಿ ಈ ಮ್ಯಾಚ್ ಅನ್ನು ಆರಾಮದಿಂದ ಗೆಲ್ಲಬಹುದೆಂದು. ಸೊ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ನನ್ನ ಒಪಿನಿಯನ್. ನಿಮ್ಮ ಪ್ರಕಾರ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ಲಬಹುದೆಂದು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗಾದ್ರೆ ನಾವೀಗ ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.